ಗೈಸ್, ಈ ಒಂದು ವಿಡಿಯೋ ತುಂಬಾನೇ ಟ್ರೆಂಡಿಂಗ್ ಆಗಿರುವಂಥ ಥಂಬ್ನೇಲ್ ಎಡಿಟಿಂಗ್ನ ಹೇಳ್ಕೊಡ್ತೀನಿ. ಸೊ ಯೂನಿಕ್ ಆಗಿರುವಂಥ ಥಂಬ್ನೇಲ್ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಇದನ್ನು ಯಾರಾದರೂ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡ್ತಾ ಇರ್ತಾರಲ್ವ, ವಾಟ್ಸಪ್ ಸ್ಟೇಟಸ್ ವಿಡಿಯೋಗಳು, ಸೊ RCF ಗುರೂಜಿ ಸಮಥಿಂಗ್ ಯಾರಾದರೂ ಇರ್ತಾರಲ್ವ, ಆ ಥರ ಒಂದು ಥಂಬ್ನೇಲ್ನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟಿಗೆ ಕೆಳಗಡೆ 2 ರೀತಿಯಾಗಿ ಅಂತ ಡಿಸ್ಕ್ರಿಪ್ಷನಲ್ಲಿ ಪ್ರೀಸೆಟ್ನಾಗ ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡಿಕೊಂಡ್ರೆ ಸೊ ಇಲ್ಲಿ ನಿಮಗೆ ಥಂಬ್ನೇಲ್ 1 ಮತ್ತು ಥಂಬ್ನೇಲ್ 2 ಅಂತೇಳಿ 2 ರೀತಿಯಾಗಿ ಕಾಣಿಸುತ್ತೆ. ಅದರಲ್ಲಿ ಫುಲ್ ಸ್ಕ್ರೀನ್ ಆಗಿ ಮಾಡ್ತಿರ್ತೀರಲ್ಲ ವಾಟ್ಸಪ್ ಸ್ಟೇಟಸ್ ಕ್ರಿಯೇಟಲ್ಲಿ, ಅದನ್ನು ನೀವು ಯಾವ ರೀತಿ PNGಗಳನ್ನು ತೊಗೋಬೇಕಾಗುತ್ತೆ. ಸ್ಟಾರ್ಟಿಂಗಲ್ಲಿ ಈಗ ಯಾವುದಾದ್ರೂ ಒಂದು ಕ್ರಿಯೇಟ್ ಮಾಡಿರ್ತೀರ ಅಂದ್ಕೊಳ್ರಿ, ಎಕ್ಸಾಂಪಲ್ ಆಗಿ. ಸೊ ಈಗ ಕ್ರಿಯೇಟ್ ಮಾಡಿರುವಂಥ ಪೇಜಿಗೆ ಬಂದುಬಿಟ್ಟು, ಅಂದರೆ ಅಲೈಟ್ ಮಿಷನಲ್ಲಿ ಪ್ರಾಜೆಕ್ಟಿಗೆ ಬಂದು, ಸೊ ಈಗ ಕ್ರಿಯೇಟ್ ಮಾಡಿರ್ತೀರಲ್ವ, ಆ ಒಂದು ಕ್ರಿಯೇಟ್ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಆಪ್ಷನ್ ಕೊಟ್ಟು ಕರೆಂಟ್ PNGನ ಫಸ್ಟ್ ಕೊಟ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ, ಓಕೆನಾ. ಸೊ ಒಂದು 4 ಇಮೇಜ್ ಇದೇ ರೀತಿ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ, ಇನ್ಕ್ಲೂಡಿಂಗ್ ನಿಮ್ಮ ಒಂದು ಎಡಿಟಿಂಗ್ ಪ್ರಾಜೆಕ್ಟಲ್ಲಿ. ಸೊ ಈಗ ಒಂದು ಫಸ್ಟ್ ಒನ್ ಆಯಿತು. ಸೊ ಸೆಕೆಂಡ್ ಒನ್ ಯಾವುದಾದ್ರೂ ನಿಮ್ಗೆ ಯಾವ ರೀತಿ ಶೇಕ್ ಎಫರ್ಟ್ ಹಾಕಿರ್ತೀರಾ ಅಥವಾ ಯಾವುದಾದ್ರೂ ಒಂದು ಇಮೇಜನ್ನು ಹಾಕಿರ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ಈ ರೀತಿ ಕ್ರಿಯೇಟ್ ಮಾಡಿಕೊಂಡು PNG ಆಗಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ರಿ. ಸೊ ಈಗ ನಾನು 2ನ್ನ ಸೇವ್ ಮಾಡಿಕೊಂಡೆ. ಸೊ ಮತ್ತೆ ಯಾವುದಾದ್ರೂ ಇನ್ನೊಂದು ಇದೇ ಥರ ಸ್ಟೈಲ್ ಇತ್ತು ಅಂತಂದರೆ ಸೊ ಅದನ್ನು ಕೂಡ ನಾನು ಸ್ಟಾಪ್ ಮಾಡಿಕೊಂಡು, ಈಗ ಇದು ಕೂಡ ಒಂದು ಯೂನಿಕ್ ಆಗಿರುವಂಥ ಸ್ಟಾಪ್ ಮಾಡಿಕೊಂಡು ಸೊ ಇನ್ನೊಂದು ಕೂಡ ನಾನು ಸೇವ್ ಮಾಡ್ಕೊಳ್ತೀನಿ. ಸೊ ಈಗ 4 ರೀತಿಯಾಗಿರುವಂಥ ಪ್ರಾಜೆಕ್ಟ್ನ ಸೇವ್ ಮಾಡಿಕೊಂಡೆ. ಸೊ ಆಮೇಲೆ ನೀವೇನು ಮಾಡಿ, ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ 2 ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ ಅಂತ. ಸೊ 2 ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಥಂಬ್ನೇಲ್ನ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ನಿಮಗೆ ಆ್ಯಡ್ ಫೋಟೋ ಅಂತೇಳಿ ನಾನು ಕೊಟ್ಟಿರ್ತೀನಿ. ಸೊ ಇಲ್ಲಿ ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ಫಸ್ಟು ಅನ್ನು ಸೆಲೆಕ್ಟ್ ಮಾಡಿಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ಸ್ಟಾರ್ ಕೊಟ್ಕೊಂಡು ನೀವೇನೀಗ PNG ಕನ್ವರ್ಟ್ ಮಾಡ್ಕೊಂಡಿರ್ತೀರ, ಯಾವುದಾದ್ರೂ PNGನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ನ ಕೊಟ್ಕೊಳ್ರಿ, ಓಕೆನಾ. ಸೊ ಪ್ರತಿಯೊಂದಕ್ಕೆ ಇದೇ ರೀತಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ಟಾರ್ ಕೊಟ್ಕೊಂಡು ನೆಕ್ಸ್ಟು ಪ್ಲಸ್ ಕೊಟ್ಕೊಳ್ರಿ. ಸೊ ಈ ರೀತಿಯಾಗಿ ಪ್ರತಿಯೊಂದಕ್ಕೂ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಪ್ಲಸ್ನ ಕೊಟ್ಕೊಳ್ರಿ. ಸೊ ಮ್ಯಾಸ್ ಇಟ್ ಈಸ್ ಇಲ್ಲೂ ಕೂಡ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಪ್ಲಸ್ನ ಕೊಟ್ಕೊಳ್ರಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯೂನಿಕ್ ಆಗಿರುವಂತಹ ವಾಟ್ಸಪ್ ಸ್ಟೇಟಸ್ ಥಂಬ್ನೇಲ್ ರೆಡಿ ಆಯಿತು. ಸೊ ಈಗ ಇದನ್ನು ನಾವು ಎಕ್ಸ್ಪೋರ್ಟ್ ಕೊಟ್ಕೊಳ್ಳೋಣ, ಓಕೆನಾ. ಕರೆಂಟ್ PNG ಆಗಿ ಸೇವ್ ಮಾಡ್ಕೊಳ್ಳೋಣ. ಸೊ ಸೇವ್ ಮಾಡ್ಕೊಂಡಾದ್ಮೇಲೆ ನೀವು ಇಷ್ಟೇ ಕೂಡ ಅಪ್ಲೋಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ, ಓಕೆನಾ. ಸೊ ಬ್ಯಾಕ್ ಬಂದುಬಿಡಿ. ಬ್ಯಾಕ್ ಆದಮೇಲೆ ಥಂಬ್ನೇಲ್ 2ನ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಏನು ಟಚ್ ಮಾಡೋಕೆ ಹೋಗ್ಬಿಟ್ರಿ, ಕೆಳಗಡೆ ನಿಮ್ಗೆ 2 PNGನ ಕೊಟ್ಟಿರ್ತೀನಿ. ಆ್ಯಸ್ ಇಟ್ ಈಸ್ ಆಲ್ರೆಡಿ ನೀವು ಏನೀಗ ಸೇವ್ ಮಾಡ್ಕೊಂಡ್ರಲ್ವ ಕರೆಂಟ್ PNGನ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಕಲರ್ ಆ್ಯಂಡ್ ಫಿಲ್ಗೆ ಲಾಸ್ಟ್ ಒಂದು ಸೆಲೆಕ್ಟ್ ಮಾಡಿಕೊಂಡು ಸೊ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಸ್ಟಾರ್ಟ್ ಕೊಟ್ಕೊಂಡು ಸೊ PNG ಕನ್ವರ್ಟ್ ಮಾಡ್ಕೊಂಡ್ರಲ್ಲ ಅಷ್ಟೇ ಇದು ಥಂಬ್ನೇಲು, ಅದನ್ನು ಪ್ಲಸ್ನ ಕೊಟ್ಕೊಳ್ರಿ. ಸೊ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದಿರುತ್ತೆ, ಅದನ್ನು ಕೊಟ್ಕೊಂಡು ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಆ ಒಂದು ಮತ್ತೊಂದು ಪೇಜನ್ನು ಸೆಲೆಕ್ಟ್ ಮಾಡಿಕೊಟ್ರಿ. ಸೊ ನೋಡಿ, ಇದೆ ತುಂಬ ಯೂನಿಕ್ ಆ್ಯಂಡ್ ಸಖತ್ತಾಗಿರುವಂತಹ ವಾಟ್ಸಪ್ ಸ್ಟೇಟಸ್ ಥಂಬ್ನೇಲು ಕ್ರಿಯೇಟ್ ಆಯಿತು. ಸೊ ಇಲ್ಲಿ ನಿಮ್ಗೆ ಏನಾದರೂ ಕಲರ್ ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡ್ಕೋಬೋದು, ಇಲ್ಲಂತಂದರೆ ಬೇಡ ಇರಲಿ ಚೆನ್ನಾಗಿ ಕಾಣಿಸೋದು ಅಂದರೆ ಇದನ್ನು ಹಾಕ್ಕೊಂಡು ಸೊ ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಸೊ ಇಲ್ಲಿ ಪ್ರಾಜೆಕ್ಟ್ ಇಲ್ಲಿ ಕರೆಂಟ್ ಫ್ರಮ್ PNG ಅಂತ ಇರುತ್ತೆ, ಅದನ್ನು ಕೊಟ್ಕೊಂಡು ಸೇವ್ ಮಾಡ್ಕೊಳ್ರಿ. ಸೊ ಇದು ಆಲ್ಮೋಸ್ಟ್ ಆಗಿ ತುಂಬಾ ಯೂನಿಕ್ ಆಗಿರುವಂಥದ್ದು ಮತ್ತು ಸಿಂಪಲ್ ಆಗಿರುವಂಥದ್ದು. ಸೊ ನೀವು ಯಾರಾದರೂ ವಾಟ್ಸಪ್ ಸ್ಟೇಟಸ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದರೆ ಈ ಒಂದು ವಿಡಿಯೋನ ಯೂಸ್ ಮಾಡಿಕೊಂಡು ಸೊ ಈ ಥರ ಒಂದು ಪ್ರೀಸೆಟ್ನ ಯೂಸ್ ಮಾಡಿಕೊಂಡು ಥಂಬ್ನೇಲ್ನ ಕ್ರಿಯೇಟ್ ಮಾಡ್ಕೊಳ್ರಿ ತುಂಬ ಈಸಿಯಾಗಿ, ಓಕೆನಾ. ಸೊ ತುಂಬ ಯೂನಿಕ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಐ ಲವ್ ಯು ಆಲ್.